ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಚಾಯ್ಸ್ ವ್ಲಾಗ್. ಇವತ್ತು ರಜೆ ಇದ್ದಿದ್ದರಿಂದ ಮಾಮನ ಮನೆ ಕಡೆ ಬಂದೆ. ಅಕ್ಕ ಅಣ್ಣ ಎಲ್ಲ ಬಂದಿದ್ದರು. ಹಾಗೆ ಬಂದು ಅಕ್ಕನ ಮಗನ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಅವನ್ನ ಕರ್ಕೊಂಡು ಹಾಗೆ ಟೌನ್ ಕಡೆ ಹೋಗಿ ವಾಕಿಂಗ್ ಎಲ್ಲ ಮಾಡ್ಕೊಂಡು ಅವ್ನಿಗೆ ಏನೆಲ್ಲ ಬೇಕು ತೆಗೆದುಕೊಟ್ಟು ಆಮೇಲೆ ವಾಪಸ್ ಮನೆ ಕಡೆ ಬಂದ್ವಿ. ಆಮೇಲೆ ಅಜ್ಜಿ ಮನೆಗೆ ಹೋಗಿ ಅಜ್ಜಿ ಕಾಫಿ ಎಲ್ಲ ಮಾಡ್ಕೊಂಡು ಬಂದರು. ಕಾಫಿ ಎಲ್ಲ ಕುಡಿದು ಅವ್ರ ಮನೇಲಿ ಒಂದು ಬುಲೆಟ್ ಬೇಕಿತ್ತು, ಅದು ತುಂಬ ಇಷ್ಟ ಆಯ್ತು ಇವನಿಗೆ. ಅದನ್ನ ತಗೊಂಡು ನಾನು ಅಣ್ಣ ಮಗು ಎಲ್ಲ ಒಂದು ರೈಡ್ ಹೋದ್ವಿ. ರೈಡೆಲ್ಲ ಮುಗಿಸ್ಕೊಂಡು ಬಂದು ಫುಟ್ಬಾಲ್ ಸಿಕ್ತು ಇವನಿಗೆ. ಫುಟ್ಬಾಲು ಮತ್ತು ನಾಯಿ ನೋಡ್ಕೊಂಡು ಸುಮ್ಮನೆ ಸ್ವಲ್ಪ ನಿಂತಿದ್ದ. ಆಮೇಲೆ ನಾವೆಲ್ಲರೂ ಸೇರಿಕೊಂಡು ಫುಟ್ಬಾಲ್ ಆಡಿದ್ವಿ. ಫುಟ್ಬಾಲೆಲ್ಲ ಆಡಿದ್ಮೇಲೆ ಮಗುನ ಅಕ್ಕನ ಜೊತೆ ಬಿಟ್ಟು ನಾನು ಅಣ್ಣ ತಮ್ಮ ಎಲ್ಲ ಸೇರ್ಕೊಂಡು ಕಾರ್ ತೊಗೊಂಡು ಸ್ವಲ್ಪ ಹೊರಗಡೆ ಹೊರಟ್ವಿ. ಹೊರಗಡೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ವಾಪಸ್ ಬಂದ್ವಿ. ಸಂಜೆ ಒಂದು ಮದುವೆ ಇತ್ತು, ಅದರಿಂದ ನಾನು ರೆಡಿ ಆಗ್ತಾಯಿದ್ದೆ. ರೆಡಿಯಾಗಿ ಮೆಟ್ಟಿಗೆ ಮಾಮನ ಮನೆ ಕಡೆ ಹೊರಟೆ. ಅಲ್ಲಿಂದ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಮದುವೆ ಮನೆ ಕಡೆ ಹೊರಟು. ಮದುವೆ ಅಮ್ಮತ್ತಿಲಿತ್ತು, ಅದರಿಂದ ಎಲ್ಲರೂ ಹೋಗಿ ಮೊದಲು ಕಾಫಿ ಎಲ್ಲ ತೊಗೊಂಡು ತಿಂಡಿ ಎಲ್ಲ ತಿಂದ್ವಿ. ಆಮೇಲೆ ಊರವರೆಲ್ಲ ಸಿಕ್ಕಿದ್ರು, ಫ್ರೆಂಡ್ಸು. ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಒಂದು 5 ನಿಮಿಷ ಟೈಮ್ ಪಾಸ್ ಮಾಡ್ತಾ ಹಾಗೆ ಕೂತಿದ್ವಿ. ಅಷ್ಟೊತ್ತಿಗೆ ಮೈನ್ ಪಿಕ್ಚರ್, ನಮ್ಮ ಕೂರ್ಗಿ ಮದುವೆಯಲ್ಲಿ ಡ್ರಿಂಕ್ಸ್ ಇಲ್ಲ ಅಂದರೆ ಮದುವೆನೇ ಆಗಲ್ಲ. ಹಾಗೆ ಡ್ರಿಂಕ್ಸಿಗೆಲ್ಲ ಟೈಮ್ ಆಯಿತು ಅಂತ ಎಲ್ಲರೂ ಹೊರಟರು. ನಾನು ಸ್ನ್ಯಾಕ್ಸ್ ತಿನ್ನೋಣ ಅಂತ ಕ್ಯೂನಲ್ಲಿ ನಿಂತಿದ್ದೆ. ಅಷ್ಟೊತ್ತಿಗೆ ಎಲ್ಲರೂ ಡ್ರಿಂಕ್ಸ್ ಎಲ್ಲ ತೊಗೊಂಡು ಅವ್ರವ್ರ ಚೇರ್ ಕಡೆ ಹೊರಟರು. ಹಾಗೆ ಎಲ್ಲ ಹಾಕೊಂಡು ಬಂದು ನಾನು ಜ್ಯೂಸ್ ಕುಡಿದೆ. ಎಲ್ಲರೂ ಡ್ರಿಂಕ್ಸ್ ಏನೇನು ಬೇಕೋ ಅವರೆಲ್ಲ ತಿಂತಾಯಿದ್ರು, ಕುಡಿತಾಯಿದ್ರು. ಆಮೇಲೆ ಎಲ್ಲರೂ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದು. ನಾನು ಇನ್ನೊಂದು ರೌಂಡು ಕಾಕ್ಟೇಲ್ ಟ್ರೈ ಮಾಡೋಣ ಅಂತ ಅದ್ರ ಕಡೆ ಹೊರಟೆ. ರೆಡಿ ಮಾಡಿಸ್ಕೊಂಡು ಬಂದು ವಾಪಸ್ ಚೇರಲ್ಲಿ ಕೂತಿದ್ದೆ. ಅದೆಲ್ಲ ಆದಮೇಲೆ ಹುಡುಗಿಗೆ ಕಾಂಪ್ಲಿಮೆಂಟ್ಸ್ ಕೊಡಬೇಕಾಗಿತ್ತು. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಇದ್ದಿದ್ದರಿಂದ ರಾತ್ರಿನೇ ಮುಗಿಸ್ಬೇಕಾಗಿತ್ತು ನನಗೆ. ಹಾಗೆ ಹುಡುಗಿ ಹತ್ರ ಹೋಗಿ ಹುಡುಗಿಗೆ ಕಂಗ್ರಾಟ್ಸ್ ಹೇಳಿ ಕಾಂಪ್ಲಿಮೆಂಟ್ಸ್ ಕೊಟ್ಟು ಅಲ್ಲಿಂದ ಊಟದ ಕಡೆ ಬಂದ್ವಿ. ಆಮೇಲೆ ಊಟದ ಕಡೆ ಬಂದು ಊಟ ಏನೆಲ್ಲ ಬೇಕು ಎಲ್ಲ ಹಾಕ್ಸ್ಕೊಂಡು ಚೆನ್ನಾಗಿ ಊಟ ಮಾಡಿದ್ವಿ. ಆಮೇಲೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಮನೆ ಕಡೆ ಬಂದ್ವಿ. ಯಾರೆಲ್ಲ ನನ್ನ ಪೇಜಿಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.